ನಮ್ಮನೇಲಿ ತುಂಬಾ ವರ್ಷಗಳಿಂದ ಕೆಲಸ ಮಾಡ್ತಿದ್ದಾರೆ. ಇನ್ನು ಹೇಳ್ಬೇಕು ಅಂದ್ರೆ ನಾನ್ ಹುಟ್ಟೋಕ್ಕಿಂತ ಮುಂಚೆನೆ ಇವರು ನಮ್ಮನೇಲೊಬ್ರು. ದಪ್ಪ ಮೀಸೆ, ಕೇಸರಿ ಪಂಚೆ, ಜುಬ್ಬಾನೆ ಇವ್ರ ಟ್ರೇಡ್ ಮಾರ್ಕು ಅಂತ ಫ್ರೆಂಡ್ಸ್ಗೆಲ್ಲ ಭೀಮಪ್ಪನ ಪರಿಚಯ ಮಾಡಿಸ್ದ. ಅಯ್ಯೋ ಸುಮ್ನಿರಿ ಪುಟ್ಟಣ್ಣ, ನನ್ ಬಗ್ಗೆ ಯಾಕೀಗ ಅಂತ ಗಂಭೀರವಾಗಿ ಹೇಳ್ದ ಭೀಮಪ್ಪ. ಅಭಯ್ ಭೀಮಪ್ಪನ ಹತ್ರ ಬರ್ತಿದ್ದ ಹಾಗೇನೆ ಭೀಮಪ್ಪಂಗೆ ತಣ್ಣನೆ ಗಾಳಿ ಅವನ ಕಡೆ ಸುಳಿದ ಹಾಗಾಯ್ತು. ಆದ್ರೆ ವಯಸ್ಸಾಗಿದ್ದ ಭೀಮಪ್ಪಂಗೂ ಅದರ ಹಿಂದಿನ ರಹಸ್ಯ ಗೊತ್ತಾಗ್ಲಿಲ್ಲ. ಏನೋ ಹೇಳೋಕೆ ಅಂತ ಬಾಯ್ ತೆಗೆದ ಅಭಯ್ ಬಲಭಾಗದ ಕಾಡಲ್ಲಿ ಏನೋ ನೆರಳು ಕಣ್ಣಂಗಾಗಿ ಸುಮ್ನಾಗ್ಬಿಟ್ಟ. ಎದೆ ಒಂಥರ ದಗ್ಗನ್ನಂಗಾಯ್ತು ಅವನಿಗೆ. ಒಂದ್ ರೀತಿಲಿ ಗಾಬರಿ ಆದ್ರೂ ತೋರ್ಸ್ಕೊಳ್ದೆ ಸುಮ್ನೆ ನಕ್ಕ. ಅಭಯ್ ಎಲ್ಲಿಗೆ ಹೋದ್ರೂ ಅವನ ಮನ್ಸಿಗೆ ನೆಮ್ಮದಿ ಇಲ್ಲ ಅನ್ನೋದು ಭವ್ಯಾಗೆ ಅರ್ಥ ಆಗಿತ್ತು. ಆದ್ರೆ ಕಾರಣ ಮಾತ್ರ ಅವಳಿಗೂ ಗೊತ್ತಿರ್ಲಿಲ್ಲ. ಈ 30 ಜನ ಕೂತಿದ್ರು. ಆಗ ಅವರಲ್ಲೊಬ್ಬ ಕೂತಲ್ಲಿಂದಾನೆ, ಪಳೆಗರ್ರೆ ಈಗೇನ್ ಮಾಡೋದು ಅಂತ ಪ್ರಶ್ನೆ ಮಾಡ್ದ. ಮಾಡೋದೇನೋ, ಸಾಯಿಸ್ಬಿಡೋದ ಹೆಂಗ್ಸನ್ನ ಅಂದ ಶ್ರೀಕಂಠ ಬಲ್ಲಾಳ. ಅಷ್ಟು ಹೇಳಿದ್ದೆ ಹೇಳಿದ್ದು ಆ ಕೋಣೆಲಿ ಗುಯಿ ಅಂತಿದ್ದ ನಿಶಬ್ದ ಕದಡೋಯ್ತು. ಎಲ್ರೂ ಗದ್ದಲ ಶುರು ಮಾಡಿದ್ರು. ಸಾಯ್ಸೋಣ ಸಾಯ್ಸೋಣ. ಎಲ್ರ ಬಾಯಲ್ಲೂ ಬಂದಿದ್ದು ಇದೊಂದೇ ಮಾತು. ಇಡೀ ಕೋಣೆಲಿ ಅದರದ್ದೇ ಪ್ರತಿಧ್ವನಿ, ಸಾಯ್ಸೋಣ ಸಾಯ್ಸೋಣ. ಈ ಮಾತುಗಳೇ ಗೋಡೆಗೆ ಅಪ್ಪಳಿಸಿ ವಾಪಸ್ ಬರ್ತಾ ಇತ್ತು. ಪಾಳೆಗಾರರು ನಮ್ ದೇವ್ರು, ಅವ್ರು ಏನ್ ಹೇಳ್ತಾರೋ ಅದನ್ನು ಮಾಡ್ಲೇಬೇಕು.